ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸ್ನೇಹ ಚೈನಾದಲ್ಲಿ MBBS ಕಂಪ್ಲೀಟ್ ಮಾಡಿ ಈಗ ಇಂಟರ್ನ್ಶಿಪ್ ಮಾಡ್ತಿದ್ದೀನಿ. ಇಲ್ಲಿಂದ ಕನ್ನಡದಲ್ಲಿ ವ್ಲಾಗ್ಸ್ ಮಾಡ್ತಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು, ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೇ ಟ್ಯೂನ್ಡ್. ಓಕೆ, ಇವತ್ತಿನ ವ್ಲಾಗ್ ಏನಂದರೆ ಜಸ್ಟ್ ಕ್ಯಾಶುವಲ್ ವಾಕ್ಗೆ ಹೋಗ್ತಿದ್ದೀನಿ ಆಚೆ ಚಳಿಯಲ್ಲಿ. ಸ್ವಲ್ಪ ವಾಕ್, ಸ್ವಲ್ಪ ರೈಡ್ ಕೂಡ ಬೈಕಲ್ಲಿ. ತುಂಬ ದೂರ ನಾನು ನಡ್ಕೊಂಡು ಹೋಗೋಕ್ಕಾಗಲ್ಲ, ಚಳಿ ಇದೆ. ನನ್ನ ವಿಂಟರ್ ಥಿಂಗ್ಸ್ ಎಲ್ಲನೂ ತೊಗೊಂಡಿದ್ದೀನಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಸ್ವಲ್ಪ ರೈಡ್ ಕೂಡ ಹೋಗಿ ಬರ್ತೀನಿ. ಮನೆಯಲ್ಲಿದ್ದು ಸ್ವಲ್ಪ ಬೇಜಾರಾಗ್ತಿದೆ. ಇವತ್ತಿನ ಪ್ಲ್ಯಾನ್ಸ್ ಏನಂದರೆ, ಫಸ್ಟ್ ಫಾರ್ಮಸಿಗೆ ಹೋಗಬೇಕು. ಸೆಕೆಂಡ್ ಥಿಂಗ್ ಗ್ಯಾಸ್ ಸ್ಟೇಷನ್ಗೆ ಹೋಗಬೇಕು. ಗ್ಯಾಸ್ ಸ್ಟೇಷನ್ ಓಪನ್ ಇದ್ದರೆ ಗ್ಯಾಸ್ ರೀಚಾರ್ಜ್ ಮಾಡಿಸ್ಬೇಕು. ಗ್ಯಾಸ್ ಸ್ವಲ್ಪ ಖಾಲಿ ಆಗ್ತಾ ಬಂದಿದೆ ಇನ್ 2 ಡೇಸಲ್ಲಿ. ಅದು ಹೇಗೆ ರೀಚಾರ್ಜ್ ಮಾಡಿಸೋದು ಏನು ಅಂತೆಲ್ಲ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಹಾಗೆ ಅಲ್ಲಿಂದ ನನ್ನ ಫ್ರೆಂಡ್ ಒಬ್ಬರನ್ನ ಮೀಟ್ ಮಾಡೋಕ್ಕೆ ಹೋಗಬೇಕು. ಆ್ಯಂಡ್ ದೆನ್ ಒಂದು ಸ್ವಲ್ಪ ದೂರ ರೈಡ್ ಕೂಡ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ಇವತ್ತಿನ ಪ್ಲ್ಯಾನ್ಸ್ ಆಗಿರುತ್ತೆ. ತುಂಬ ಚಳಿ ಕೂಡ ಇದೆ ಆಚೆ. ಸೊ ಲೆಟ್ಸ್ ಸಿ ಎಷ್ಟು ದೂರ ಹೋಗೋಕ್ಕಾಗುತ್ತೆ ಏನು ಅಂತ. ಬನ್ನಿ ಹೋಗೋಣ. ನನ್ನ ಬೈಕ್ ನೈಟ್ ಇಲ್ಲೆಲ್ಲೋ ಚಾರ್ಜ್ ಹಾಕಿದ್ದೆ, ಹುಡುಕಿ ಚಾರ್ಜ್ ತೆಗಿಬೇಕು. ಆಲ್ರೆಡಿ 12 ಅವರ್ಸ್ಗಿಂತ ಮೇಲೇ ಆಗಿಬಿಟ್ಟಿದೆ. ಸೊ ಈಗ ನಾನು ಇದೇ ಥರ ಆಚೆ ಹೋಗೋಕ್ಕಾಗಲ್ಲ. ಹೀಗೆ ಹೋದರೆ ನನ್ನ ಕಿವಿಗೆಲ್ಲ ತಣ್ಣಗಿರೋ ಗಾಳಿ ಹೋಗಿ ಹೆಡೇಕ್ ಬಂದುಬಿಡುತ್ತೆ. ಸೊ ಮಾಸ್ಕ್ ಏನಕ್ಕೆ ಹಾಕ್ಕೊತಿದ್ದೀನಿ ಅಂದರೆ ವೈರಸ್ ಎಲ್ಲ ಇದೆ ಅದಕ್ಕೆ ಅಂತ ಅಂದ್ಕೊಂಡ್ಬೇಡಿ. ಚಳಿಗೆ ನನಗೆ ತಣ್ಣು ಗಾಳಿ ನೋಸೊಳಗಡೆ ಎಲ್ಲ ಹೋಗಿ ಫ್ರೀಸ್ ಆಗೋ ಥರ ಆಗುತ್ತೆ. ಅದಾದಮೇಲೆ ನನ್ನ ವಿಂಟರ್ ಕ್ಯಾಪ್, ಗ್ಲೌಸಸ್ ಮ್ಯಾಂಡೇಟರಿ. ಕೈಯೆಲ್ಲ ಫ್ರೀಸ್ ಆಗಿಬಿಟ್ಟು ಆಚೆನೂ ತುಂಬ ಹೊತ್ತಿರೋಕ್ಕಾಗಲ್ಲ. ಕೈ ಫ್ರೀಸ್ ಆಯಿತು, ಕಾಲು ಫ್ರೀಸ್ ಆಯಿತು, ಮನೆಗೆ ಹೋಗಬೇಕು ಅನಿಸುತ್ತೆ. ಬೈಕ್ನ ಚಾರ್ಜ್ಗೆ ಹಾಕಿದ್ದೆ. ಸೊ ಚಾರ್ಜ್ ಕಂಪ್ಲೀಟ್ ಆಗಿದೆ. ಚಾರ್ಜ್ ಆಗುವಾಗ ಇಲ್ಲಿ ರೆಡ್ ಲೈಟ್ಸ್ ಬರ್ತಿರುತ್ತೆ. ನನ್ನ ಬೇರೆ ವ್ಲಾಗ್ಸ್ ನೀವು ನೋಡಿರ್ತೀರ. ಈಗ ಚಾರ್ಜಿಂಗ್ ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಚಳಿಯಲ್ಲಿ ಫಾರ್ಮಸಿ ತನಕ ಬಂದಿದ್ದೀನಿ. ಆಚೆ ತುಂಬ ಚಳಿ ಇದೆ. ಈವ್ನಿಂಗ್ಸ್ ನಾನು ತುಂಬ ಹೊರಗಡೆ ಬರ್ತಿದ್ದಿಲ್ಲ. 1-2-3 ಡೇಸ್ ಹಿಂದೆ ಬಂದಿದ್ದೆ, ಅವಾಗ ಇಷ್ಟೊಂದು ಚಳಿ ಇದ್ದಿಲ್ಲ. ಇವಾಗ ತುಂಬ ಚಳಿ ಆಗ್ತಿದೆ. ಫ್ರೀಸ್ ಆಗೋಗ್ಬಿಟ್ಟಿದೆ ಮುಖ, ಕೈ ಎಲ್ಲ. ಬೇಗ ಫಾರ್ಮಸಿ ಒಳಗಡೆ ಹೋಗೋಣ. ಇದೇ ಫಾರ್ಮಸಿ, ಇಲ್ಲಿ ಕಾಣಿಸ್ತಿರೋದೇ ಫಾರ್ಮಸಿ. ನಾನು ಇಂಟರ್ನ್ಶಿಪ್ ಮಾಡೋ ಹಾಸ್ಪಿಟಲ್ ಇಲ್ಲೇ ಇದೆ, ಆಪೋಸಿಟಲ್ಲಿ. ಇಲ್ಲೇ ನಾನು ಇಂಟರ್ನ್ಶಿಪ್ ಮಾಡೋದು. ಹಾಸ್ಪಿಟಲ್ ಒಳಗಡೆನೇ ದೊಡ್ಡದಾಗಿ 1 ಫ್ಲೋರ್ ಫುಲ್ ಫಾರ್ಮಸಿ ಇದೆ. ಏನಾದರೂ ಬೇಕಂದರೆ ನಾವು ಯೂಶ್ವಲಿ ಅಲ್ಲೇ ತೊಗೊತಿದ್ವಿ. ಈಗ ಅಲ್ಲೊಳಗಡೆ ಕ್ರೌಡ್ ಎಲ್ಲ ಇರುತ್ತೆ, ಕ್ಯೂವಲ್ಲೆಲ್ಲ ನಿಂತ್ಕೊಳ್ಬೇಕು. ಅಲ್ಲೊಳಗಡೆ ಹೋಗಿ ಕ್ಯೂವಲ್ಲಿ ನಿಂತ್ಕೊಂಡು ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ಇಲ್ಲೇ ಬೇಗ ತೊಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ತುಂಬ ಫ್ರೀಸಿಂಗ್ ಕೋಲ್ಡ್ ಇದೆ. ಒಳಗಡೆ ಹೋಗೋಣ ಬೇಗ. ಫಾರ್ಮಸಿ ಒಳಗಡೆ ಬಂದಿದ್ದ ತಕ್ಷಣ ಇಲ್ಲೇ ಇವ್ರು ನಿಂತ್ಕೊಂಡಿರ್ತಾರೆ. ತಕ್ಷಣ ರಿಸೀವ್ ಮಾಡ್ಕೊತಾರೆ, ನಿಮ್ಗೆ ಏನು ಬೇಕು, ಇದೆಯಾ ಇಲ್ವಾ, ಪ್ರಿಸ್ಕ್ರಿಪ್ಷನ್ ಇದ್ದರೆ ತೋರಿಸಿ ಅಂತ ಎಲ್ಲ. ಸೊ ಇದು ಇಲ್ಲಿರೋ ಫಾರ್ಮಸಿ. ಬಂದು ನಮ್ಗೆ ಏನು ಬೇಕೋ ಅದು ತೊಗೊಂಡಿದ್ದಾದಮೇಲೆ ಅಲ್ಲಿರೋ ಸಿಸ್ಟಮಲ್ಲಿ ಎಂಟ್ರಿ ಮಾಡಿ ಬಿಲ್ ಕೊಡ್ತಾರೆ. ನಾವು ಅಲ್ಲೋಗಿ ಬಿಲ್ ಪೇ ಮಾಡಿದ ಆದಮೇಲೆ ನಮಗೆ ಪ್ರಾಡಕ್ಟನ್ನು ಕೊಡ್ತಾರೆ ಚೆಕ್ ಮಾಡಿ. ನಾನೀಗ ಜಸ್ಟ್ ಪೇ ಮಾಡಿದೆ. ಪೇ ಮಾಡಿದಾದಮೇಲೆ ಈ ಥರ ಸೀಲ್ ಹಾಕಿ ಕೊಡ್ತಾರೆ. ಅವ್ರಿಗೋಗಿ ತೋರಿಸಿದ್ರೆ ನಾವು ತೊಗೊಂಡಿರೋವಂಥ ಏನು ಮೆಡಿಸನ್ನ ನಮಗೆ ಕೊಟ್ಟು ಪ್ಯಾಕ್ ಮಾಡಿ ಕಳಿಸ್ತಾರೆ. ಸೊ ಇದು ಇಲ್ಲಿ ಫಾರ್ಮಸಿಯಲ್ಲಿ ಎಲ್ಲ ಕಡೆ ಫಾಲೋ ಮಾಡುವಂಥದ್ದು. ಇಲ್ಲಿ ಎಲ್ಲ ಮೆಡಿಸಿನ್ಸ್ ಕೂಡ ಚೈನೀಸಲ್ಲೇ ಇರುತ್ತೆ. ಇಂಗ್ಲೀಷಲ್ಲಿ ಒಂದೊಂದು ಮಾತ್ರ ಬರೆದಿರ್ತಾರೆ ಅಷ್ಟೇ. ಇನ್ನೆಲ್ಲನೂ ಆಲ್ಮೋಸ್ಟ್ ಚೈನೀಸಲ್ಲೇ ಇರುತ್ತೆ. ನಮಗಿಲ್ಲಿ ಮೆಡಿಕಲ್ ಓದಬೇಕು ಅಂತಂದರೆ ಚೈನೀಸ್ ಖಂಡಿತ ಗೊತ್ತಿರಲೇಬೇಕು. ಗೊತ್ತಿಲ್ಲ ಅಂದರೆ ನಾವಿಲ್ಲಿ MBBS ಮಾಡೋದಕ್ಕೆ ಆಗಲ್ಲ. ಇಂಟರ್ನ್ಶಿಪ್ಪಿಗೆ ಬರೋಷ್ಟರಲ್ಲಿ ನಾವು ಚೈನೀಸ್ ಕಲ್ತಿರಲೇಬೇಕು. ಯಾಕಂದರೆ ಮೆಡಿಸಿನ್ಸ್ ಎಲ್ಲನೂ ನಾವು ಚೈನೀಸಲ್ಲೇ ಇಲ್ಲಿ ಪ್ರಿಸ್ಕ್ರೈಬ್ ಮಾಡೋದು. ಮತ್ತು ಪೇಷಂಟ್ಸ್ ಕೂಡ ಇಂಗ್ಲೀಷಲ್ಲಿ ಜಾಸ್ತಿ ಮಾತಾಡೋದಿಲ್ಲ, ಚೈನೀಸಲ್ಲೇ ಮಾತಾಡ್ತಾರೆ. ಸೊ ಚೈನೀಸ್ ಇಸ್ ಮ್ಯಾಂಡೇಟರಿ ಇನ್ ಚೈನಾ. ಒಂದೊಂದು ಮಾತ್ರ ಈ ಥರ ಇಂಗ್ಲೀಷಲ್ಲಿ ಕೂಡ ಇರುತ್ತೆ.
ವ್ಯಾಲೆಂಟೈನ್ಸ್ ಡೇಗೆ ಇಲ್ಲೂ ರೆಡ್ ಬಲೂನ್ಸ್ ಹಾಕಿದ್ದಾರೆ ಫಾರ್ಮಸಿ ಒಳಗಡೆನೂ. ಒಂದು ಚೈನಾದಲ್ಲಿ ಫಾರ್ಮಸಿಯಲ್ಲಿ ಒಳಗಡೆ ಬಂದಿದ್ದ ತಕ್ಷಣ ಏನಾಗುತ್ತೆ ಅಂದರೆ ಒಂಥರ ಹರ್ಬಲ್ ಮೆಡಿಸನ್ದು ಸ್ಮೆಲ್ ಬರ್ತಾ ಇರುತ್ತೆ. ನಮಗೆ ಹಾಸ್ಪಿಟಲ್ಸಲ್ಲಿ ಏನು ಇಂಗ್ಲೀಷ್ ಮೆಡಿಸನ್ದು ಸ್ಮೆಲ್ ಇರುತ್ತಲ್ಲ ಆ ಥರ ಇರೋದಿಲ್ಲ, ಏನೋ ಒಂಥರ ಹರ್ಬಲ್ ಮೆಡಿಸನ್ದು ಸ್ಮೆಲ್ ಬರ್ತಿರುತ್ತೆ. ತುಂಬ ಹರ್ಬಲ್ ಮೆಡಿಸನ್ನೇ ಯೂಸ್ ಮಾಡ್ತಾರೆ ಅನಿಸುತ್ತೆ. ಅಲ್ಲಿ ನಮಗೆ ಒಂಥರ ಆಯುರ್ವೇದಿಕ್ ಮೆಡಿಸನ್ದು ಸ್ಮೆಲ್ ಇರುತ್ತಲ್ಲ ಅದೇ ಥರನೇ ಇಲ್ಲಿ ಚೈನಾದಲ್ಲಿ ಫಾರ್ಮಸಿ ಒಳಗಡೆ ಎಂಟರ್ ಆಗಿದ ತಕ್ಷಣವೇ ಒಂಥರ ಹರ್ಬಲ್ ಮೆಡಿಸನ್ದು ಸ್ಮೆಲ್ ಬರ್ತಿರುತ್ತೆ. ಒಂಥರ ಚೆನ್ನಾಗೇ ಇರುತ್ತೆ, ತುಂಬ ಹೊತ್ತಿರೋದಕ್ಕಾಗಲ್ಲ. ಆದರೆ ಸೊ ನನಗೇನು ಬೇಕೋ ಅದನ್ನ ತೊಗೊಂಡು ಹೊರಗಡೆ ಬಂದುಬಿಟ್ಟಿದ್ದೀನಿ. ಗ್ಯಾಸ್ ಸ್ಟೇಷನ್ ಹತ್ರ ಹೋಗಿ ಒಂದ್ಸತಿ ಚೆಕ್ ಮಾಡಬೇಕು. ವಿಂಟರಲ್ಲಿ ಗ್ಯಾಸ್ ಸ್ಟೇಷನ್ ಇಷ್ಟೊತ್ತಲ್ಲಿ ಇರಲ್ಲ, ಕ್ಲೋಸ್ ಆಗಿಬಿಡುತ್ತೆ 4 o'clockಗೆ ಅಂತ ಹೇಳ್ತಿದ್ದಾರೆ. ಹೋಗಿ ಒಂದ್ಸತಿ ಚೆಕ್ ಮಾಡಬೇಕು. ಬೈ ಎನಿ ಚಾನ್ಸ್ ಓಪನ್ ಇದ್ದರೆ ಇವತ್ತೇ ಕಾರ್ಡ್ ತೊಗೊಂಡು ಬಂದು ಗ್ಯಾಸ್ ರೀಚಾರ್ಜ್ ಮಾಡಿಬಿಟ್ರೆ ಅದು ಕೆಲಸ ಆಗೋಗ್ಬಿಡುತ್ತೆ. ಮತ್ತು ನಾಳೆ ಚಳಿಯಲ್ಲಿ ಇಷ್ಟೊತ್ತಲ್ಲಿ ಹೊರಗಡೆ ಬರೋದಕ್ಕಾಗಲ್ಲ. ಸೊ ಅದಕ್ಕೆ ಹೋಗಿ ಒಂದ್ಸತಿ ಚೆಕ್ ಮಾಡಬೇಕು. ಲೆಟ್ಸ್ ಗೋ. ಮಾತಾಡೋಷ್ಟರಲ್ಲಿ ನನ್ನ ಕೈಯೆಲ್ಲನೂ ಫ್ರೀಸ್ ಆಗಿಬಿಡ್ತಿದೆ, ವಿಡಿಯೋ ಮಾಡೋಷ್ಟರಲ್ಲಿ ನನ್ನ ಮೂಗೆಲ್ಲನೂ ಕೆಂಪಗಾಗ್ಬಿಡ್ತಿದೆ. ಈಗ ಜ್ಯೂಸ್ ತಗೊಳ್ಳೋಣ ಅಂತ ಶಾಪಿಗೆ ಬಂದಿದ್ದೀನಿ. ವಿಂಟರ್ ಇರೋದ್ರಿಂದ ನಾವು ಜಾಸ್ತಿ ವಾಟರ್ ಕುಡಿಯೋದಿಲ್ಲ ಅಥವಾ ಹೀಟರಲ್ಲಿ ತುಂಬ ಹೊತ್ತಿರ್ತೀವಿ ಅಂತ ಏನೋ ನಮ್ಮ ಬಾಡಿ ತುಂಬ ಡಿಹೈಡ್ರೇಟ್ ಆಗಿಬಿಡ್ತಿದೆ. ಸೊ ಅದಕ್ಕೆ ವಾಟರ್ ಜಾಸ್ತಿ ದಾಹ ಆಗ್ತಾನೆ ಇರುತ್ತೆ. ವಿಂಟರಲ್ಲೂ ಕೂಡ ಜ್ಯೂಸಸ್ ಕುಡಿಬೇಕು ಅನಿಸ್ತಾ ಇರುತ್ತೆ, ವಾಟರ್ ಕುಡಿಬೇಕು ಅನಿಸುತ್ತೆ ಜಾಸ್ತಿ. ತುಂಬ ಹೊತ್ತು ನಾವು ಹೀಟರಲ್ಲೇ ಇರ್ತೀವಲ್ಲ ಅದಕ್ಕೆ ಅನಿಸುತ್ತೆ. ಸೊ ಈಗ ಜ್ಯೂಸ್ ತಗೊಂಡು ಹೊರಡಬೇಕು ಇಲ್ಲಿಂದ. ರೈಸ್ ಇದೆ, ಫ್ರೂಟ್ ಜ್ಯೂಸಸ್ ಮತ್ತು ಐಸ್ ಕ್ರೀಮ್ಸ್, ಕಾಫಿ, ಟೀ ಎಲ್ಲನೂ ಸಿಗುತ್ತೆ ಇಲ್ಲಿ. ನಾನು ಒಂದು ಲೆಮನ್ ಜ್ಯೂಸನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಐಸ್ ಕ್ರೀಮ್ ಎಲ್ಲ ತಿನ್ನೋದಕ್ಕಾಗಲ್ಲ, ತುಂಬ ಕೋಲ್ಡಾಗಿರುತ್ತೆ. ಅದಕ್ಕೆ ನಾರ್ಮಲ್ ಒಂದು ಲೆಮನ್ ಜ್ಯೂಸ್ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಚಿಕ್ಕ ಕ್ಯೂಟ್ ಶಾಪ್ ಇದು. ನಾವು ಪಾರ್ಸೆಲ್ ಆರ್ಡ್ರ್ ಮಾಡಿರ್ತೀವಲ್ಲ ಅದೆಲ್ಲ ಬಂದು ಇಲ್ಲೇ ಇಟ್ಟಿರ್ತಾರೆ. ನಮಗೆ ಮೆಸೇಜಲ್ಲಿ ಟೆಕ್ಸ್ಟ್ ಮೆಸೇಜಲ್ಲಿ ಬಂದಿರುತ್ತೆ ನಮ್ಮ ನಂಬರ್. ಅದನ್ನ ಚೆಕ್ ಮಾಡಿಕೊಂಡು ನಮ್ಮ ಪಾರ್ಸೆಲನ್ನು ನಾವು ಇಲ್ಲಿಂದ ತಗೊಂಡು ಹೋಗ್ಬೋದು. ಹೀಗೆ ಓಪನ್ ಪ್ಲೇಸಲ್ಲೇ ಇರುತ್ತೆ. ನಮ್ಮ ಪಾರ್ಸೆಲನ್ನು ತಗೊಂಡು ಅಲ್ಲಿ ಒಂದು ಸಿಸ್ಟಮ್ ಇರುತ್ತೆ, ಅಲ್ಲಿ ಸ್ಕ್ಯಾನ್ ಮಾಡಿ ತಗೊಂಡು ಹೋಗ್ಬೋದು. ಎಷ್ಟೊಂದು ಪಾರ್ಸೆಲ್ಸ್ ಇದೆ ನೋಡಿ. ಅಂದರೆ ಫೆಸ್ಟಿವಲ್ ಆಫ್ ಲೈಟ್ಸ್ ಅಂತ. ಆಗ ಇಲ್ಲಿ ಹಾಕಿರೋ ಲೈಟ್ಸ್ ಎಲ್ಲ ಹಾಗೆ ಇದೆ, ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೈಸ್ ಒನ್. ಎಷ್ಟು ದೊಡ್ಡ ಸ್ಕ್ರೀನ್ ಹಾಕಿದ್ದಾರೆ ನೋಡಿ. ಈಗ ಟನಲ್ ಒಳಗಡೆ ಎಂಟರ್ ಆಗಿ ನೋಡೋಣ, ಏನಾದರೂ ಇಷ್ಟ ಆದರೆ ತಗೊಂಡು ಹೋಗೋಣ ಅಂತ. ಫೋನ್ ಕೇಸಸ್ ನೋಡಿ ಎಷ್ಟೊಂದಿದೆ, ವೆರೈಟಿ ಫೋನ್ ಕೇಸಸ್.
ಆದರೆ ఐఫోన్దే ಜಾಸ್ತಿ ಫೋನ್ ಕೇಸಸ್ ఇరోదు ಬೇರೆದಕ್ಕಿಂತ. హాయ్ ఫ్రెండ్స్, నేను కొనుక్కున్నాను ఫ్రెండ్స్. చూపించు ఏం కొనుక్కున్నావు. ಕಿಟ್ಟಿ ಫೋನ್ ಕೇಸ್ ಮತ್ತೆ ಮಂಕಿದು, ಇದೆಲ್ಲ ಚೈನೀಸ್ ಕಾಸ್ಟ್ಯೂಮ್. ಅಲ್ಲಿರೋದೆಲ್ಲ ಚೈನೀಸ್ ಟ್ರೆಡಿಷನಲ್ ಕಾಸ್ಟ್ಯೂಮ್ಸ್. ಇಲ್ಲಿ ಅವ್ರು ಟ್ರೈ ಮಾಡ್ತಿದ್ದಾರೆ. ಇಲ್ಲಿರೋ ಟನಲಲ್ಲೆಲ್ಲ ಓಡಾಡ್ತಿದ್ವಿ, ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ. ಬಟ್ಟೆ ಮಾತ್ರ ಯಾವುದು ನಮ್ಗೆ ಇಷ್ಟ ಆಗಿರೋ ಥರ ಸಿಗ್ತಿಲ್ಲ, ಎಲ್ಲ ಚೈನೀಸ್ ಸ್ಟೈಲಲ್ಲೇ ಇದೆ. ಸೊ ಐಸ್ ಕ್ರೀಮ್, ಜ್ಯೂಸ್ ಎಲ್ಲ ಖಾಲಿ ಆಗ್ತಿದೆ, ಬಟ್ಟೆ ಮಾತ್ರ ಸಿಗ್ತಿಲ್ಲ. ನೋಡೋಣ. ಈಗ ಶೂಸ್ ಶಾಪ್ಗೆ ಬಂದಿದ್ದೀವಿ. ಇಲ್ಲಿಂದ ಇನ್ನೂ ಮುಂದೆ ತುಂಬ ಶಾಪ್ಗಳಿದ್ದಾವೆ. ಸಿಕ್ಕಿದ್ರೆ ತೊಗೊಳ್ಳೋದು, ಇಲ್ಲಾಂದರೆ H&M ಅಲ್ಲಿ ಒಂದ್ಸತಿ ಚೆಕ್ ಮಾಡಿಕೊಂಡು ಮನೆಗೆ ಹೋಗೋದು. ನೋಡಿ ಗೈಸ್, ಇದು ಕ್ರಿಸ್ಟಿಯನ್ ಡಿಕಾರ್. ಯಾರಿಗಾದ್ರು ಕ್ರಿಸ್ಟಿಯನ್ ಡಿಕಾರ್ ಬ್ರ್ಯಾಂಡ್ದು ಜಾಕೆಟ್ ಬೇಕಂದರೆ ನಂಗೆ ಮೆಸೇಜ್ ಮಾಡಿ, ಇಲ್ಲಿಂದ ತೊಗೊಂಡು ಬರ್ತೀನಿ. ಇಲ್ಲಿ ಸೀ ಫುಡ್ಡು ಸ್ಟಿಕ್ಸ್ ಎಲ್ಲ ಇದೆ. ಆಕ್ಟೋಪಸ್, ಸ್ಕ್ವಿಡ್, ಮತ್ತು ಇನ್ನೂ ಏನೇನೋ ಇದೆ. ಇದೆಲ್ಲ ಚಿಕನ್. ಫ್ರಂಟ್ అక్కడ చూడు ఇంకా ఉంది. See this small one. Bird చూడు. Cute birds. ఏంటి సంధ్య 25 ಗೈಸ್, ಈಗ ರಿಟರ್ನ್ ಆದೆ, ಮನೆ ಹತ್ರ ಬರ್ತಿದ್ದೆ. ಇವತ್ತು ಲ್ಯಾಂಟರ್ನ್ ಫೆಸ್ಟಿವಲ್ ಅಂದರೆ ಇಲ್ಲಿ ಲ್ಯಾಂಟರ್ನ್ ಫೆಸ್ಟಿವಲ್ ನಡೀತಿದೆ. ತುಂಬ ಪಟಾಕಿ ಸೌಂಡ್, ಫುಲ್ ಪಟಾಕಿ ಸೌಂಡ್ ಕೇಳಿಸ್ತಿದೆ ಹೊರಗಡೆ. ಮನೆ ಹತ್ರ ಬಂದಿದ್ದು ಕೂಡಲೇ ಫುಲ್ ಆ ಫೈರ್ ಕ್ರ್ಯಾಕರ್ ಸ್ಮೆಲ್ ಹೆಂಗಿದೆ ಅಂದರೆ, ಇಲ್ಲಿ ಹೊಗೆ ಎಲ್ಲ ಬರ್ತಿದೆ, ನಿಮಗೆ ಕಾಣಿಸ್ತಿರ್ಬೋದು. ಫುಲ್ ಹೊರಗಡೆ ರೋಡೆಲ್ಲನೂ ಹಾಗೆ ಇದೆ, ಕಮ್ಯುನಿಟಿ ಒಳಗಡೆನೂ ಹಾಗೆ ಇದೆ, ಅಷ್ಟು ಪಟಾಕಿ ಹಂಚ್ತಿದ್ದಾರೆ.